ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಾವು L&T ಅಪಾರ್ಟ್ಮೆಂಟಲ್ಲಿ ಇದ್ದೀವಿ. L&T ಅಪಾರ್ಟ್ಮೆಂಟಲ್ಲಿ ಬಂದು ಇವತ್ತೇನೆಂದರೆ ಪೂರಿ ಜಗನ್ನಾಥ ಜಾತ್ರೆ ನಡೀತಾ ಇದೆ. ಇವತ್ತು ಬಂದು PNK ಡ್ಯಾನ್ಸ್ ಕ್ಲಾಸಸ್ ತಂಡ ಇದೆ. ನೋಡೋಣ ಬನ್ನಿ, ಇವ್ರನ್ನ ಕೇಳೋಣ. ಇಲ್ಲಿ ಬಂದು ಪ್ರಿಯಾಂಕಾ ಮೇಡಮ್ ಇದ್ದಾರೆ, ಮತ್ತು ನಿಮ್ಮ ಹೆಸರು ಮೇಡಮ್? ಐಶ್ವರ್ಯ ಮೇಡಮ್ ಇದ್ದಾರೆ. ಮೇಡಮ್, ಇಲ್ಲಿ ಪೂರಿ ಜಗನ್ನಾಥ ಜಾತ್ರೆ ನಡೀತಾ ಇದೆ. ಇದರಲ್ಲಿ ನೀವೇನು ಪ್ರೋಗ್ರಾಮ್ ಕೊಡ್ತಾ ಇದ್ದೀರಾ? ಜಯ ಜಗನ್ನಾಥ್. ನಾವಿಲ್ಲಿ ಯಾತ್ರೆ, ಜಗನ್ನಾಥ ಯಾತ್ರೆ ಬಂತು ಅಂತ ಹೇಳಿದ್ರೆ ಇಟ್ ಇಸ್ ಬೇಸಿಕಲಿ ಜಗನ್ನಾಥ ಪೂರಿಯಿಂದ ಗುಂಡೀಚ ದೇವಸ್ಥಾನಕ್ಕೆ ಹೋಗೋದು. ನಾವು ಅದಕ್ಕೇನೆ ಒಂದು ರಥಯಾತ್ರೆ ಅಂತ ಮಾಡಿ ತೊಗೊಂಡ್ಬಂದಿರ್ತೀವಿ. ಇಲ್ಲಿ ಇದ್ರ ಮುಂದೆ ನಾವು ತುಂಬ ಕಲ್ಚರಲ್ ಪ್ರೋಗ್ರಾಮ್ಸು, ಒಡಿಸಿ ಡ್ಯಾನ್ಸು ಇದೆಲ್ಲ ಮಾಡೋ ಮುಖಾಂತರ ವಿ ಆರ್ ಗಿವಿಂಗ್ ದಿಸ್ ಟು ಅವರ್ ನೆಕ್ಸ್ಟ್ ಜನರೇಷನ್ ದಟ್ ದೆಮ್ ಆಲ್ಸೋ ಕಂಟಿನ್ಯೂ ಆರ್ ಕಲ್ಚರಲ್ ಫಾರ್ಮ್ ಅಂತ ಹೇಳಿ. ನೆಕ್ಸ್ಟ್ ಮೇಡಮ್, ಪ್ರಿಯಾಂಕಾ ಮೇಡಮ್, ನಿಮ್ದೇನಾದರೂ? ನಾವು ಪ್ರಿಯಾಂಕಾ ನೃತ್ಯ ಕಲಾನಿಧಿ ಸ್ಕೂಲ್ ಅಂತ ಬಂದಿದ್ದು. ನಾವೆಲ್ಲರೂ ಪ್ಯೂರ್ ಕ್ಲಾಸಿಕಲ್ ಡಾನ್ಸರು. ನಾವು 2-3 ಡಾನ್ಸಸ್ ಮಾಡಿದ್ದೀವಿ. ಜಗನ್ನಾಥ್ ಮತ್ತು ವಿ ಹ್ಯಾವ್ ಗೋಪಿಕಾಸ್ ಆ್ಯಂಡ್ ವಿ ಹ್ಯಾವ್ ರಾಧಾಕೃಷ್ಣ ಆಲ್ಸೋ. ಇವರು ಕಿಶನ್ ಅಂತ ಇಲ್ಲಿ ಬಂದು ಪೂರಿ ಜಗನ್ನಾಥ ಪಾತ್ರ ಮಾಡಿದ್ದಾರೆ ಅಂದರೆ ಡ್ಯಾನ್ಸ್ ಕ್ಲಾಸಸಲ್ಲಿ. ಸರ್, ಇದು ಫಸ್ಟ್ ಟೈಮ್ ನಿಮಗೆ ಇದೇನಾದ್ರು ಮಾಡ್ತಾ ಇದ್ದೀರಲ್ಲ ಈ ಪಾತ್ರನ ಈ L&T ಅಪಾರ್ಟ್ಮೆಂಟಲ್ಲಿ? ಇಲ್ಲಿ ಏನು ಅನಿಸುತ್ತೆ ನಿಮಗೆ? ಸೊ ಆ್ಯಕ್ಚುಲಿ ಒಂಥರ ಈ ಒಂದು ನೆಕ್ಸ್ಟ್ ಜನ್ರೇಷನ್ಗೆಲ್ಲ ಮರ್ತೋಗ್ತಿರ್ತಾರೆ ಏನು ಪೂರಿ ಆ್ಯಕ್ಚುಲಿ ನಡೀತಿರೋದು. ಸೊ ನಮ್ಮೆಲ್ಲ ಒಂದು ಸ್ವಲ್ಪ ನಾವು ಒಂದು ಜನ್ರೇಷನ್ ನಾವು ತಿಳ್ಕೊಂಬಂದಿದ್ವಿ. ಆ ಒಂದು ಜನ್ರೇಷನ್ ಏನಾಗಿದೆಯೋ ಅದನ್ನು ನಾವು ನೆಕ್ಸ್ಟ್ ಜನ್ರೇಷನ್ಗೆ ತೋರಿಸ್ಬೇಕು ಅಂತ ಆ ಒಂದು ಮೆಸೇಜ್ ಓರಿಯೆಂಟೆಡ್ ಆಗ್ತದೆ. ನೆಕ್ಸ್ಟ್ ಬಂದು ಈ ಪ್ರೋಗ್ರಾಮ್ನ ನೀವು ಈವೆಂಟ್ ಮಾಡೋಕ್ಕೆ ಅಟ್ಲೀಸ್ಟ್ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿರ್ತೀವಿ? ಸೊ ಬೇಸಿಕಲಿ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ. ಇದು ಬಂದುಬಿಟ್ಟು ಶೋ ಇದೆ ಅಂತ ಹೇಳೋದಕ್ಕೆ ಲಾಸ್ಟ್ ಒಂದು 15-20 ಡೇಸಿಂದ. ಅಲ್ಲ, ಇದು ಬಂದು ಡಿಫ್ರೆಂಟ್ ಕಾಸ್ಟ್ಯೂಮ್ ಮತ್ತು ಡಿಫ್ರೆಂಟ್ ಪ್ರೋಗ್ರಾಮ್ ಇರುತ್ತಲ್ಲ, ಹಂಗಾಗಿ ರೆಗ್ಯುಲರ್ ಆಗಿ ಏನು ಮಾಡ್ತೀರಾ ಅಂದರೆ ಡ್ಯಾನ್ಸ್ ಕ್ಲಾಸಸ್ ಎಲ್ಲ ರೆಗ್ಯುಲರ್ ಆಗಿ ಡ್ಯಾನ್ಸ್ ಕ್ಲಾಸಸ್ ನಡೀತಾನೆ ಇರುತ್ತೆ. ಬಟ್ ಈ ಒಡಿಸಿ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಲಾಸ್ಟ್ 20 ದಿನದಿಂದ ಪ್ರಾಕ್ಟೀಸ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ನಿಮಗೆ ಈವೆಂಟ್ ಏನಾದರೂ ಬೇರೆ ಮಾಡಿಕೊಡಿ ಅಂದರೆ ಆರ್ಗನೈಸ್ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ತೀವಿ. ನಾವು ಬೆಂಗಳೂರಲ್ಲೇ ಅಲ್ಲ, ಪ್ಯಾನ್ ಇಂಡಿಯಾಲೂ ಮಾಡ್ತೀವಿ. ನಮ್ಮ ದುಬೈಯಲ್ಲೂ ಕಟ್ಟಿದ್ದಾರೆ. ಈಗ ನೆಕ್ಸ್ಟ್ ಮಂತ್ ನಾವು ಕಟಾರ್ಗೂ ಹೋಗ್ತಾ ಇದ್ದೀವಿ ಪರ್ಫಾರ್ಮ್ ಮಾಡೋದಕ್ಕೆ. ಸೊ ಯಾರಿಗೆ ಏನು ಬೇಕಾದರೂ ಪ್ರೋಗ್ರಾಮ್ಸ್ ಇರ್ತಾರೆ, ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಖಂಡಿತ ನಮ್ಮ ಪೇಜ್ನ ಫಾಲೋ ಮಾಡಿಬಿಟ್ಟು ನಮಗೆ ಮೆಸೇಜ್ ಹಾಕಿ ವಿ ವಿಲ್ ರೆಸ್ಪಾಂಡ್ ಇಮಿಡಿಯೇಟ್ಲಿ ಆ್ಯಂಡ್ ವಿ ವಿಲ್ ಬಿ ವೆರಿ ಹ್ಯಾಪಿ ಟು ಪರ್ಫಾರ್ಮ್ ಫಾರ್ ಫ್ರೆಂಡ್ಸ್, ಏನಾದರೂ ನಿಮಗೆ ಯಾವುದಾದ್ರೂ ಪ್ರೋಗ್ರಾಮ್ ಬೇಕು ಅಂದರೆ PNK ಡ್ಯಾನ್ಸ್ ಕ್ಲಾಸಸ್ ಮತ್ತು PNK ಡ್ಯಾನ್ಸ್ ಕ್ಲಾಸಸ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರದ್ದು ಏನಾದರೂ ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ ಯು ಮೇಡಮ್, ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಅಂತ ಒಂದು ಫೋಟೋ. ನಮಸ್ತೆ ಸ್ನೇಹಿತರೆ, ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಇವತ್ತು ಬಂದಿದ್ದೆ ನಾನು L&T ಅಪಾರ್ಟ್ಮೆಂಟ್ಗೆ. ಈ ಅಪಾರ್ಟ್ಮೆಂಟ್ ಬಂದು JP ನಗರಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮದು ಗೋದ್ರೇಜ್ ಎಕ್ಸ್ಪೋ ನಡೀತಾ ಇತ್ತು, ಹಾಗಾಗಿ ಇಲ್ಲಿ ಬಂದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮದು ಗೋದ್ರೇಜ್ ಪ್ರಾಡಕ್ಟ್ ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಫಸ್ಟ್ ನೋಡೋದಾದರೆ ನಾವು ವಾಷಿಂಗ್ ಮಿಷಿನ್ನು, ಅದಾದಮೇಲೆ ಬಂದು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ನು, ನೆಕ್ಸ್ಟ್ ಬಂದು ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಕೂಡ ಅಥವಾ ನಾರ್ಮಲ್ ರೆಫ್ರಿಜರೇಟರ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ಸಿಂಗಲ್ ಡೋರ್ ಕೂಡ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ನಾನು ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದ ತಕ್ಷಣ ಎಲ್ಲ ಊಟಕ್ಕೆ ಹೋಗಿದ್ದಾನೆ, ಬರ್ತೀನಿ ಅಂತ. ಹಂಗೆ ಒಂದು ವ್ಯೂ ಅಪಾರ್ಟ್ಮೆಂಟ್ ನೋಡ್ತಾ ಇದ್ದೆ. ನೆಕ್ಸ್ಟ್ ಅವನು ಕೂಡ ನನ್ನ ಊಟಕ್ಕೆ ಬಾ ಅಂತ ಹೇಳ್ದೆ. ಆಗ ಹೋಗ್ಬೇಕಾದ್ರೆ ಅಪಾರ್ಟ್ಮೆಂಟ್ ತುಂಬ ಚೆನ್ನಾಗಿತ್ತು. ಬಟ್ ಆದರೆ ನಾನು ಒಂದು ಬೋರ್ಡ್ನ ನೋಡಿದೆ, ಸ್ಪೆಷಲ್ ಇತ್ತು. ಅದೇನಂದರೆ ವೆಲ್ಕಮ್ ಟು ಪೂರಿ ಜಗನ್ನಾಥ್ ದಸರಾ ಅಂತ ಇತ್ತು. ಲೆಫ್ಟ್ ಹೋಗ್ಬೇಕಾದ್ರೆ ಹಂಗೆ ಕ್ರಿಕೆಟ್ ಆಡ್ತಾಯಿದ್ರು ಹುಡುಗರು. ಅದಾದಮೇಲೆ ಹಂಗೆ ನೋಡ್ತಾ ಒಂದು ಬೆಳ್ಳಿ ರಥ ಕೂಡ ನೋಡ್ತೀನಿ. ಅದು ನನಗೆ ಆಶ್ಚರ್ಯ ಅನಿಸುತ್ತೆ ಅಲ್ಲೋದ ತಕ್ಷಣ. ಇದು ಏನಪ್ಪ ಅಂದರೆ ಈ ಅಪಾರ್ಟ್ಮೆಂಟಲ್ಲಿ ಬಂದು ಪೂರಿ ಜಗನ್ನಾಥ್ ಯಾತ್ರಾ ಅಂತ ಮಾಡ್ತಾ ಇರ್ತಾರೆ, ಅಪಾರ್ಟ್ಮೆಂಟ್ ನೈಬರ್ಸ್ ಎಲ್ಲ ಸೇರಿ. ಅದಾದಮೇಲೆ ನೆಕ್ಸ್ಟ್ ಬಂದು ಅವನು ಊಟ ಮಾಡ್ತಾ ಇರ್ತಾನೆ. ಹಂಗೆ ನಾನು ಊಟ ಮಾಡೋಣ ಅಂತ ಹೋಗ್ತೀನಿ. ನೀವು ನೋಡ್ಬೋದು ಆ TVನಲ್ಲಿ ಬಂದು ಭರತನಾಟ್ಯ ಎಲ್ಲ ಡಿಸ್ಪ್ಲೇ ಆಗ್ತಾಯಿದೆ. ಪ್ರಸಾದ ಇಸ್ಕೊಳಕ್ಕೆ ನಿಂತ್ಕೊಂಡೆ. ನಿಜವಾಗ್ಲೂ ಫ್ರೆಂಡ್ಸ್, ಅದ್ಭುತವಾಗಿತ್ತು ಪ್ರಸಾದ. ಅದು ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ನೆಕ್ಸ್ಟು ಈ ಅಪಾರ್ಟ್ಮೆಂಟಲ್ಲಿ ಬಂದು ಇವತ್ತು ಸಂಡೇ ಇದ್ದದ್ರಿಂದ ಪ್ರತಿಯೊಂದು ಶಾಪು ಕೂಡ ಇತ್ತು. ಇಲ್ಲಿ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಪಿಜ್ಜಾ ಆಗಿರ್ಬೋದು ಅಥವಾ ಫುಡ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಇಟ್ಟಿದ್ರು. ನೆಕ್ಸ್ಟ್ ಅದಾದಮೇಲೆ ಮಳೆ ಬರ್ತಾಯಿತ್ತು. ಮಳೆ ಬರ್ತಾ ಇದ್ದಾಗ ಇದೆಲ್ಲ ನೋಡ್ತಾ ನೋಡಿ ತುಂಬ ಜನ ಕ್ಲೋಸ್ ಮಾಡಿದ್ದಾರೆ ಮಳೆ ಬರ್ತಾ ಇರೋದ್ರಿಂದ. ಯಾಕಪ್ಪ ಅಂದರೆ ಇದು ದೈವ ಇಚ್ಛೆ, ಇದು ದೇವ್ರದ್ದು ಫಂಕ್ಷನ್ ತುಂಬ ಚೆನ್ನಾಗಾಗಿದೆ ಅಂತ ನೋಡಿ ಪ್ರತಿಯೊಂದು ಇದೆ. ನಿಮಗೆ ಚಾಟ್ಸ್ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ನೋಡಿ ನಿಮಗೆ ಮಳೆನೂ ಕೂಡ. ಮತ್ತು ಇನ್ನೊಂದೇನಪ್ಪ ಸ್ಪೆಷಲ್ ಅಂದರೆ ಇಲ್ಲಿ ಬಂದು ತುಂಬ ಮಳೆ ಬರ್ತಾಯಿತ್ತು. ನೆಕ್ಸ್ಟು ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಪೂರಿ ಜಗನ್ನಾಥ ರಥನ ನೋಡಬೇಕು ಅಂತ ಅನ್ನಿಸ್ತು. ಮತ್ತೆ ಹೋದೆ.
ನೀವು ನೋಡ್ಬೋದು ಆ ರಥ ಹೇಗಿದೆ ಅಂತ, ಬೆಳ್ಳಿ ರಥ ಮತ್ತು ಒಳಗಡೆ ವಿಗ್ರಹ ಅಂತೂ ತುಂಬ ಚೆನ್ನಾಗಿದೆ. ಬಲರಾಮ ಮತ್ತು ಕೃಷ್ಣಂದು ನಿಜವಾಗ್ಲೂ ಪೂರಿ ಜಗನ್ನಾಥದಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡೋ ಥರ ಇತ್ತು. ನೆಕ್ಸ್ಟ್ ಬಂದು ಇಲ್ಲಿ ಪೂಜಾರಿ ಕೂಡ ನೈವೇದ್ಯನೂ ಕೂಡ ಇಟ್ಟಿದ್ರು. ಅದಾದಮೇಲೆ ನೆಕ್ಸ್ಟು ಈವ್ನಿಂಗ್ ಒಂದು ಒಂದು ವೈಬ್ಸ್ನ ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಇದೆ. ಇಲ್ಲಿ ನಮ್ಮ ಈ ಹಬ್ಬಕ್ಕೆ ಸಾಂಪ್ರದಾಯಿಕವಾಗಿ ಏನೇನು ಉಡುಗೆ ತೊಡುಗೆ ಬೇಕು, ವಸ್ತ್ರಾಭರಣ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಮಾರಾಟ ಮಾಡ್ತಾಯಿದ್ರು ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟು ಐಸ್ ಕ್ರೀಮ್ ಆಗಿರ್ಬೋದು, ಪ್ರತಿಯೊಂದು. ಅದಾದ ನಂತರ ನೆಕ್ಸ್ಟು ಪೂರಿ ಜಗನ್ನಾಥಂದು ಒಂದು ಪೂಜೆ ನಡೀತಾಯಿತ್ತು. ನಾನು ನೋಡಿದೆ, ತುಂಬ ಚೆನ್ನಾಗಿತ್ತು. ವಿಗ್ರಹ ಕೂಡ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಸಖತ್ ಖುಷಿಯಾಯಿತು ಫ್ರೆಂಡ್ಸ್. ಅದಾದ ನಂತರ ಇಲ್ಲಿ ಭರತನಾಟ್ಯ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನೆಕ್ಸ್ಟ್ ಯಾವುದೋ ಸಂಜೆ ಪ್ರೋಗ್ರಾಮ್ ಇತ್ತು ಅನಿಸುತ್ತೆ. ಹಂಗಾಗಿ ನೋಡಿ, ನೀವು ನೋಡ್ತಾ ಇರ್ಬೋದು, ಬಟ್ಟೆ ಆಗಿರ್ಬೋದು, ಇಲ್ಲಿ ಅಲಂಕಾರಕ್ಕೆ ಬೇಕಾಗಿರುವಂಥ ಏನಾದ್ರು ವೇಷ ಧರಿಸ್ತೀನಿ ಅಂದರೆ ಆ ಥರದ್ದೆಲ್ಲ ಇತ್ತು. ಇಲ್ಲಿ ನೋಡಿ, ನೆಕ್ಸ್ಟ್ ಇದು ಅಷ್ಟೇ, ಏನೇನು ವಸ್ತ್ರಾಭರಣಕ್ಕೆ ಬೇಕು ಪ್ರತಿಯೊಂದು ಕೂಡ ಇತ್ತು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏನೇನು ಬೇಕು ಕೃಷ್ಣನ ವೇಷ ಧರಿಸೋಕ್ಕೆ, ಬಲರಾಮನ ವೇಷ ಧರಿಸೋಕ್ಕೆ, ಆ ಥರ. ಇದಾದಮೇಲೆ ನೆಕ್ಸ್ಟ್ ಪ್ರತಿಯೊಂದು ಕೂಡ ನೋಡಿದ್ರೆ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೇ ನೋಡಿ, ಪ್ರತಿಯೊಂದು ಇದರಲ್ಲೂ ಕೂಡ. ಮತ್ತು ಸಿಮೆಂಟ್ ಅವರು ಕೂಡ ಇಲ್ಲಿ ನೋಡಿ, ಸಿಮೆಂಟ್ ಅವರು ಕೂಡ ಅವ್ರದ್ದು ಪ್ರಮೋಷನ್ ಕೂಡ ಮಾಡ್ತಾಯಿದ್ರು. ಪ್ರತಿಯೊಬ್ಬರು ಕೂಡ ಚೆನ್ನಾಗಿತ್ತು ಟೀಮ್. ಯಾಕೆ ಅಂದರೆ ಈ ಅಪಾರ್ಟ್ಮೆಂಟಲ್ಲಿ ಸಂಡೇ ಇದ್ದದ್ರಿಂದ ಪ್ರತಿಯೊಂದು ಆಕರ್ಷಣೀಯವಾಗಿತ್ತು. ಎಲ್ಲರ ಎಕ್ಸ್ಪೆಕ್ಟೇಷನ್ನು ಕೂಡ ಚೆನ್ನಾಗಾಗುತ್ತೆ ಅಂತ. ಥ್ಯಾಂಕ್ ಯು, ವೆಲ್ಕಮ್. Last time we talked, you had nothing to say. You chose to walk, give what we had away.